ಕ್ಷೇಮವನದಲ್ಲಿದ್ದೀನಿ. ಈ ಡೈನಿಂಗ್ ಹಾಲೇ ನಂಗೆ ಸಖತ್ ಇಷ್ಟ ಆಯಿತು. ಮೆನು ಅಂತೂ ಇನ್ನೂ ಇಷ್ಟ ಆಯಿತು. ಯಾಕೆ ಅಂತಂದರೆ ನಾವು ಫಿಟ್ನೆಸ್ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾದಂತಹ ಒಂದು ಟೈಮಲ್ಲಿ ಇದ್ದೀವಿ ನಾವಿವಾಗ. ಯಾಕಂದರೆ ಈಗ ನೀವು ನೋಡ್ತಾ ಇದ್ದೀರಾ ನಾವು ಎಷ್ಟೆಲ್ಲ ಟ್ರಬಲ್ಗಳಿದ್ದಾವೆ, ಆರೋಗ್ಯದಲ್ಲಿ ಅದೆಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಇಲ್ಲಿ ಒಂದು ಪರಿಹಾರ ಖಂಡಿತ ಇದೆ. ಸೊ ನಾನೀಗ ಕ್ಷೇಮವನದ ಡೈನಿಂಗ್ ಹಾಲಲ್ಲಿದ್ದೀನಿ. ಈ ಇಡೀ ಕ್ಷೇಮವನದ ವೆಲ್ನೆಸ್ ಚೀಫ್ ನನ್ನ ಜೊತೆ ಇದ್ದಾರೆ, ಡಾಕ್ಟರ್ ನರೇಂದ್ರ ಶೆಟ್ಟಿ ಅವರು. ಸರ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಡಾಕ್ಟ್ರಿಗೆ ಹೇಗಿದ್ದೀರಾ ಅಂತ ಕೇಳ್ತೀವಿ ನಾವು. ಬಟ್ ಸರ್ ಇಲ್ಲಿ ಬಂದ ತಕ್ಷಣ ಒಂದು ಪಾಸಿಟಿವ್ ವೈಬ್ ಸರ್. ಅದೇನೋ ಗೊತ್ತಿಲ್ಲ, ಒಂಥರ ಖುಷಿ ಆಗುತ್ತೆ, ವಾಪಸ್ ಹೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ. ನನಗೆ ಈಗ ಒಂದು ಸ್ವಲ್ಪ ಹೊತ್ತಿಂದ ಹೆಂಗೆ ಕನ್ಫ್ಯೂಷನಲ್ಲಿದ್ದೀನಿ ಅಂದರೆ ನಾನು ಧರ್ಮಸ್ಥಳದಲ್ಲಿದ್ದೀನ ಬೆಂಗಳೂರಲ್ಲಿದ್ದೀನ ಅಂತ ಕನ್ಫ್ಯೂಸ್ ಆಗ್ತಾ ಇದೆ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಸೊ ಈ ಒಂದು ಡೈನಿಂಗ್ ಹಾಲಿಗೆ ಬಂದ ತಕ್ಷಣ ಇಲ್ಲಿಂದು ಮೆನು ಏನು ಚಾಟ್ ನೋಡಿದ ತಕ್ಷಣ ತುಂಬ ಆಶ್ಚರ್ಯ ಆಯಿತು ನನಗೆ. ಮತ್ತು ತುಂಬ ಅಟ್ರ್ಯಾಕ್ಟ್ ಮಾಡಿದ ಒಂದು ವಿಷಯ ಏನಂದರೆ ಗ್ರೇನ್ಸ್ನ ಯೂಸ್ ಮಾಡದೆ ನಮ್ಮದು ಡಯಟ್ ಚಾಟ್ ಇರುತ್ತೆ. ಸೊ ಇದು ತುಂಬ ಕಷ್ಟ, ಅಂದರೆ ಅಡುಗೆ ಮಾಡೋರ್ಗೂ ಕಷ್ಟ, ತಿನ್ನೋರ್ಗೂ ಕಷ್ಟ. ಸೊ ಹೆಂಗೆ ನೀವು ಇದನ್ನು ಈ ಚಾಟ್ನ ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಾ, ಮತ್ತು ಯಾಕೆ ನಮಗೆ ಈ ಚಾಟ್ ತುಂಬ ಇಂಪಾರ್ಟೆಂಟ್ ವಿತೌಟ್ ಗ್ರೇನ್? ಗ್ರೇನ್ ಫ್ರೀ. ಇವತ್ತು ನಾವು ನೋಡಿದರೆ ಸೊಸೈಟಿಯಲ್ಲಿ majority of the diseases are related to the lifestyle related diseases. The maximum death ಏನು ನಾವು ನೋಡ್ತೇವೆ, it is all because of the lifestyle diseases. Now lifestyle disease requires lifestyle medicine ಅಂತ ಹೇಳ್ತೇವೆ. ಸೊ ಲೈಫ್ಸ್ಟೈಲ್ ಮೆಡಿಸಿನ್ ಅಂತ ಹೇಳಿದ್ರಾಗ ನಾವು ನಮ್ಮ ಜೀವನ ಶೈಲಿಯಿಂದ ಬರುವಂಥ ಕಾಯಿಲೆಗಳು. ನಮ್ಮ ಜೀವನ ಶೈಲಿ ಅಂತ ಹೇಳಿದ್ರು ಕೂಡಲೇ ಆಹಾರವೇ ಒಂದು ಅದರಲ್ಲಿ ದೊಡ್ಡ ಒಂದು ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ತದೆ. ನಮ್ಮ ಹಿಪೋಕ್ರೆಟಿಸ್ ಏನು ಹೇಳ್ತಾನೆ, ಲೆಟ್ ಫುಡ್ ಬಿ ದೈ ಮೆಡಿಸಿನ್ ಅಂತ ಹೇಳ್ತಾನೆ. ಅವನ ಮೆಡಿಸಿನ್ ಪುಸ್ತಕದಲ್ಲಿ ಅವನ ಫಸ್ಟ್ ಸೆಂಟೆನ್ಸ್ ಅಂತ ಹೇಳೋದೇ ಲೆಟ್ ಫುಡ್ ಬಿ ದೈ ಮೆಡಿಸಿನ್ ಅಂತ ಹೇಳಿ. ಹಾಗಾಗಿ ನಮ್ಮ ಆಹಾರನೇ ಔಷಧಿ, ಆಹಾರನೇ ಔಷಧಿ. ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಔಷಧಿ ಅಂತ ಹೇಳಿಂದ ಏನೂ ನಾವು ಕೊಡೋದಿಲ್ಲ, ನಮ್ಮ ಆಹಾರವೇ ನಮಗೆ ಔಷಧಿ. ನಾವು ಅದರಲ್ಲೂ ಏನಾಗುತ್ತೆ, ಈಗ ಹಲವಾರು ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳಿದ್ದಾವೆ. ಈಗ ಕೆಲವೊಂದು ಸಿಟಿಯಲ್ಲಿ ಎಲ್ಲ ಕೆಲವೊಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳು ಅವರದೇ ಆದ ಒಂದು ಆಹಾರದ ಪದ್ಧತಿ ಇರ್ತದೆ. ನಾವು ಫಾಸ್ಟಿಂಗ್ ಅಂತ ಹೇಳ್ತೇವೆ, ಅದರಲ್ಲಿ ದೇಹದಲ್ಲಿ ಡಿಟಾಕ್ಸಿಫಿಕೇಷನ್ ಮಾಡುವಂಥದ್ದು ಮುಖ್ಯವಾಗಿರುತ್ತೆ. ಫಾಸ್ಟಿಂಗ್ ಮುಗಿದ್ರ ಮೇಲೆ ನಾವೇನು ಮಾಡ್ತೇವೆ, ಒಂದು ರಾ ಡಯಟ್ ಅಂತ ಹೇಳ್ತೇವೆ, ಫ್ರೂಟ್ಸು ಮತ್ತು ಸ್ಯಾಲಡ್ಸ್. ನಮ್ಮಲ್ಲಿ ಮೇಯ್ನ್ ಬೇಕಾಗಿರುವಂಥ ಪೋಷಕಾಂಶಗಳು ಏನಿರ್ತವೆ ಅದನ್ನು ನಾವು ಬೇಯಿಸಿದಾಗ ಅದು ಹೋಗ್ತದೆ. ಅದನ್ನು ಹೇಗೆ ಪ್ರಿಸರ್ವ್ ಮಾಡಿಕೊಂಡು ಅದರಲ್ಲಿ ಯೂಸ್ ಮಾಡ್ಕೊಳ್ಬೋದು ಅಂತ. ನಾವು ಹೆಚ್ಚಾಗಿ ಸಲಾಡ್ ಅಂತ ಯೂಸ್ ಮಾಡುವಾಗ ಈಗ ಯಾವಾಗ ಡಿಟಾಕ್ಸಿಫಿಕೇಷನ್ ಆಗುತ್ತೆ ಅದರಲ್ಲಿ ನಾವು ಬಾಡಿಗೆ ಫ್ರೆಶ್ ನ್ಯೂಟ್ರಿಷನನ್ನು ಹೇಗೆ ಅಳವಡಿಸ್ಕೊಳ್ಬೋದು ಅಂಥೇಳಿ. ನೆಕ್ಸ್ಟ್ ನಮ್ಮದಲ್ಲಿ ಬಾಯ್ಲ್ಡ್ ಡಯಟ್ ಅಂತ ಹೇಳ್ತೇವೆ, ಅದರಲ್ಲಿ ನಾವು ಬೇಯಿಸಿದ ತರಕಾರಿ. ಈಗ ಹೆಚ್ಚಾಗಿ ನಾವು ಎಲ್ಲ ನ್ಯೂಟ್ರಿಷನಲ್ಲೂ ನಾವೇನು ಹೇಳ್ತೇವೆ, ಕಾರ್ಬೋಹೈಡ್ರೇಟು, ಫ್ಯಾಟು, ಪ್ರೋಟೀನ್ಸ್ ಅನ್ನೋದ್ರಲ್ಲೇ ನಾವು ಬಿದ್ಕೊಂಡಿದ್ದೀವಿ. ಕೆಲವ್ರು ಹೇಳ್ತಾರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಬೇಕು, ಕೆಲವ್ರು ಹೇಳ್ತಾರೆ ಪ್ರೋಟೀನ್ ಜಾಸ್ತಿ ಬೇಕು, ಕೆಲವ್ರು ಹೇಳ್ತಾರೆ ಫ್ಯಾಟ್ ಒಳ್ಳೆಯದು ಅಂತೇಳಿ. ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಮೈಕ್ರೋ ನ್ಯೂಟ್ರಿಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೇವೆ ಕ್ಷೇಮವನದಲ್ಲಿ. ಮೈಕ್ರೋ ನ್ಯೂಟ್ರಿಷನ್ ಯಾಕಂತ ಹೇಳಿದ್ರೆ ಇವತ್ತು ಒಂದು most of our food are genetically modified. That has reduced the nutritive density in the each fruits and vegetables. ಎರಡನೇದಾಗಿ ನಾವು ನೋಡ್ತೇವೆ ಪೆಸ್ಟಿಸೈಡ್ಸ್, ತುಂಬ ಪೆಸ್ಟಿಸೈಡ್ಸ್ ಹಾಕ್ತೇವೆ. ಅದರಲ್ಲಿ ಅದಲ್ಲದೆ ಕೆಮಿಕಲ್ ಮೆನ್ಯೂರ್ಗಳನ್ನ ಹಾಕಿ ನಾವು ಆರ್ಟಿಫಿಷಿಯಲ್ ಆಗಿ ಬೆಳೆಸ್ತಿದ್ದೇವೆ. ಮೂರನೇದಾಗಿ ನಮ್ಮ ಸಾಯಿಲಲ್ಲಿ ಏನು ಫಲವತ್ತತೆ ಇದೆ ಅದು ಇಟ್ ಹ್ಯಾಸ್ ಬೀನ್ ಎರೋಷನ್ ಈಸ್ ಹ್ಯಾಪನಿಂಗ್ ಫಾರ್ ಕ್ವೈಟ್ ಸಮ್ ಟೈಮ್. ತುಂಬ ವರ್ಷಗಳಿಂದ ನಾವು ಕೆಮಿಕಲ್ ಹಾಕಿ ಅದರಲ್ಲಿ ಮಣ್ಣಿನಲ್ಲಿ ನ್ಯೂಟ್ರಿಷನ್ ಇದ್ದರೆ ತಾನೇ ನಿಮ್ಮ ಆಹಾರದಲ್ಲಿ ಬರುವಂಥದ್ದು. ಹಾಗಾಗಿ ಇದೆಲ್ಲ ಇರೋದ್ರಿಂದ ನಮಗೆ ಬಾಡಿಗೆ ಹೊಸದಾಗಿ ಒಂದು ಮೈಕ್ರೋ ನ್ಯೂಟ್ರಿಷನನ್ನು ಕೊಡೋದು ಇಂಪಾರ್ಟೆಂಟ್. ನಾವು ಮೈಕ್ರೋ ನ್ಯೂಟ್ರಿಷನ್ ಅಂತ ಹೇಳಿದ್ರು ಕೂಡ ಕೆಲವೊಂದು ವಿಷಯಗಳು ಬರ್ತದೆ. ಒಂದು ಫಂಕ್ಷನಲ್ ಫುಡ್ಸ್ ಅಂತೀವಿ, ಫೈಬರ್ಸ್, ಫುಡ್ಡಲ್ಲಿ ಫೈಬರ್ಸ್ ಇರಬೇಕು. ಈಗ ಒಮೆಗಾ 3 ಆಗಿರ್ಬೋದು, ಅಥವಾ ನಾವು ಪ್ರೋಬಯೋಟಿಕ್ಸ್ ಮತ್ತು ಪ್ರಿಬಯೋಟಿಕ್ಸನ್ನು ತುಂಬ ಯೂಸ್ ಮಾಡ್ತೇವೆ. ಅದಲ್ಲದೆ ನಮ್ಮ ಹಣ್ಣನ್ನು ನೀವು ಇವತ್ತು ಏನು ನೋಡ್ತೀವಿ ಅದರಲ್ಲಿ ಹಣ್ಣಿಗೆ ಒಂದು ಕಲರ್ ಇರ್ತದೆ, ಹಳದಿ ಕಲರ್ ಇರ್ಬೋದು, ಕೆಂಪು ಇರ್ಬೋದು, ಬಿಳೆ ಇರ್ಬೋದು. ಆ ಕಲರ್ ಬರುವಂಥದ್ದು ಒಂದು ಫೈಟೋ ನ್ಯೂಟ್ರಿಷನ್ ಅಂತ ಹೇಳ್ತೇವೆ. ಈ ಫೈಟೋ ನ್ಯೂಟ್ರಿಷನ್ ಈಸ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಫಾರ್ಮಕಾಲಜಿಕಲ್ ಮೆಡಿಸಿನ್. ಅಷ್ಟು ಪೊಟೆಂಟ್ ಆಗಿರ್ತದೆ, ಅಷ್ಟು ಬೆನಿಫಿಷಿಯಲ್ ಆಗಿರ್ತದೆ. ಆದರೆ ಕೆಲವೊಂದು ಕಂಪನಿಗಳು ಇವತ್ತು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಹೊರಗಿನ ದೇಶಕ್ಕೆ ಅದನ್ನು ಕಳಿಸ್ತಾರೆ ಹೊರತು ನಮಗೆ ಎಲ್ಲಿನ ಲೋಕಲಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಫೈಟೋ ನ್ಯೂಟ್ರಿಷನ್ ಕ್ಯಾನ್ ಬಿಕಮ್ ಎ ಗುಡ್. ಇವಾಗ ನೀವೇನೋದು
ಪ್ಯಾರಾಸಿಟಮಲ್ಲಿಗೆ ರಿಪ್ಲೇಸ್ ಮಾಡಲಿಕ್ಕೆ ನಿಮಗೆ ಒಂದು ಫೈಟೋನ್ಯೂಟ್ರಿಷನ್ ಅಂತ ಇರ್ತದೆ. ಆ್ಯಂಟಿಬಯೋಟಿಕ್ಸನ್ನು ನೀವು ರಿಪ್ಲೇಸ್ ಮಾಡುವಂಥ ಅಷ್ಟು ಪೊಟೆನ್ಷಿಯಲ್ ಇರುವಂಥ ಅನಾಲ್ಜೆಸಿಕ್ ಇರ್ಬೋದು, ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ ಏನು ಹೇಳ್ತೇವೆ, ಅದನ್ನೆಲ್ಲದನ್ನು ನಾವು ಈ ಫೈಟೋನ್ಯೂಟ್ರಿಷನ್ ಇದು ಕಲರ್ ಅಂತ ಹೇಳ್ತೇವೆ, ಅದರಿಂದ ನಾವು ಮಾಡ್ಕೊಳ್ಬೋದು. ನಾವು ಅದನ್ನು ಅಳಿಸ್ಕೊಂಡಿದ್ದೀವಿ. ಮೂರನೇದಾಗಿ ಇಲ್ಲಿ ಈಗ ನಾವು ಯಾವುದೇ ರೀತಿಯ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಅಂತ ಹೇಳಿದ ಕೂಡಲೇ ಒನ್ ಆಫ್ ದಿ ರೀಸನ್ ಈಸ್ ಕ್ರಾನಿಕ್ ಇನ್ಫ್ಲಮೇಷನ್ ಅಂತ ಹೇಳ್ತೇವೆ. ಈಗ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ಗೊತ್ತಾಗ್ತದೆ ಒಬ್ಬರು ಪೇಷಂಟಿಗೆ ಇನ್ಫ್ಲಮೇಷನ್ ಲೆವೆಲ್ ಎಷ್ಟಿರ್ತದೆ ಅಂತ ಹೇಳಿ. ಡಾಕ್ಟರ್ಸ್ ಹತ್ರ ನಾವು ಕ್ರಾನಿಕ್ ಇನ್ಫ್ಲಮೇಷನ್ಗೆ ಈಗ ಡಯಾಬಿಟಿಸ್ ಇರ್ಬೋದು, ಆಸ್ತಮಾ ಇರ್ಬೋದು, ಜಾಯಿಂಟ್ ಪೇನ್ಸ್ ಇರ್ಬೋದು, ಆಸ್ಟಿಯೋಆರ್ಥರೈಟಿಸ್, ಎನಿ ಕೈಂಡ್ ಆಫ್ ದ ಡಿಸೀಸ್ ಎವ್ರಿವೇರ್ ಒನ್ ಆಫ್ ದಿ ಮೇನ್ ರೀಸನ್ ಫಾರ್ ದಿ ಡಿಸೀಸ್ ಪ್ರೊಸೆಸ್ ಈಸ್ ಕಾಲ್ಡ್ ಆ್ಯಸ್ ಎನ್ ಕ್ರಾನಿಕ್ ಇನ್ಫ್ಲಮೇಷನ್. ನಾವು ಡಾಕ್ಟರ್ ಹತ್ರ ಹೋದಾಗ ಅವರು ಒಂದು ನಿಮಗೆ ನಾನ್ ಸ್ಟೀರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅನ್ನು ಕೊಡ್ತಾರೆ, ಅಂದರೆ ನಿಮ್ಮ ಇನ್ಫ್ಲಮೇಷನನ್ನು ಹೇಗೆ ಕಡಿಮೆ ಮಾಡ್ಬೋದು ಅಂತೇಳಿ. ಅದನ್ನು ನಾವು ಮೆಜರ್ ಮಾಡ್ಬೋದು ಬ್ಲಡ್ ಟೆಸ್ಟಿಂದ. ಆದರೆ ಇಲ್ಲಿ ನಾವೇನು ಮಾಡ್ತೇವೆ, ನಿಮ್ಮ ಆಹಾರದಿಂದ ಹೇಗೆ ನಾವು ಇನ್ಫ್ಲಮೇಷನನ್ನು ಕಮ್ಮಿ ಮಾಡ್ಬೋದು ಅಂತೇಳಿ. ಈಗ ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಗ್ರೈನ್ಸ್, ದೀಸ್ ಆರ್ ಆಲ್ ಕಾಲ್ಡ್ ಪ್ರೋ ಇನ್ಫ್ಲಮೇಟ್ರಿ. ಯಾವಾಗ ನಿಮ್ಗೆ ಕ್ರಾನಿಕ್ ಇನ್ಫ್ಲಮೇಷನ್ ಇದ್ದಾಗ ಈ ಆಹಾರಗಳನ್ನ ತಗೊಂಡ್ರೆ ನಿಮ್ಮ ಇನ್ಫ್ಲಮೇಷನನ್ನು ಅದು ಜಾಸ್ತಿ ಮಾಡ್ತದೆ. ಯಾವಾಗ ನೀವು ಇನ್ಫ್ಲಮೇಷನನ್ನು ಆಹಾರವನ್ನು ನಿಮ್ಮ ಪ್ಲ್ಯಾಟರಿಂದ ತೆಗಿತೀರಿ, ಆವಾಗ ನಿಮ್ಮ ಇನ್ಫ್ಲಮೇಷನ್ ಕಮ್ಮಿ ಆಗ್ತದೆ. ಸೊ ಒನ್ ಆಫ್ ದಿ ರೀಸನ್ ವೈ ವಿ ಆರ್ ರಿಮೂವ್ ದಿ ಗ್ರೈನ್ಸ್ ಅಂತ ಹೇಳಿದ್ರೆ ಗ್ರೈನ್ಸ್ ಆರ್ ಪ್ರೋ ಇನ್ಫ್ಲಮೇಟ್ರಿ. ಎರಡನೇದಾಗಿ ನಾವು ಹಣ್ಣು ತರಕಾರಿಗಳ ದೇ ಆರ್ ಆಲ್ ಆ್ಯಂಟಿ ಇನ್ಫ್ಲಮೇಟ್ರಿ. ಒಂದು ನೀವು ಪ್ರೋ ಇನ್ಫ್ಲಮೇಟ್ರಿ ಫುಡ್ಡನ್ನು ತೆಗೆದಿರ್ತೀರಿ, ಇನ್ನು ನೀವು ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಡನ್ನು ನೀವು ಅದಕ್ಕೆ ಸೇರಿಸಿದಾಗ ಯುವರ್ ಬಾಡೀಸ್ ಇನ್ಫ್ಲಮೇಷನ್ ಕಮ್ಸ್ ಡೌನ್, ಯುವರ್ ಬಾಡಿ ಮೂವ್ಸ್ ಫ್ರಮ್ ಎ ಡಿಸೀಸ್ ಕ್ರೈಸಿಸ್ ಟು ಹೀಲಿಂಗ್ ಕ್ರೈಸಿಸ್ ಅಂತ ಹೇಳಿ. ಬಟ್ ಊಟಕ್ಕೆ ಊಟ ಬೇಕು, ಹೌದು, ನಮ್ಮ ಟೇಸ್ಟ್ ಬಡ್ಸ್. ಸೊ ನಾವು ಅದಕ್ಕೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಫಸ್ಟ್ ವಿ ಗಿವ್ ದಿ ಫ್ರೂಟ್ಸ್, ವಿ ಗಿವ್ ಸೆಲೆಕ್ಷನ್ ಆಫ್ ಫ್ರೂಟ್ಸ್. ಎರಡನೇದಾಗಿ ಸೂಪನ್ನು ನಾವು ಸೆಲೆಕ್ಟ್ ಮಾಡ್ತೀವಿ, ಗುಡ್ ಕ್ವಾಂಟಿಟಿ ಆಫ್ ಸೂಪ್. ಅದರಲ್ಲಿ ಏನು ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಇರೋದಿಲ್ಲ, ಕಲರಿಂಗ್ ಇಂಗ್ರೀಡಿಯೆಂಟ್ಸ್ ಇರೋದು. ದೀಸ್ ಆರ್ ಆಲ್ ಎಕ್ಸ್ಟ್ರಾಕ್ಟ್ಸ್ ಆಫ್ ದಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಫ್ರೂಟ್ಸ್ ಆದ್ರ ಮೇಲೆ ಅದರಲ್ಲೂ 2 ಟೈಪ್ ಫ್ರೂಟ್ಸ್ ಇಟ್ಟಿರ್ತೇವೆ, ಒಂದು ಕ್ಲಿಯರ್ ಸೂಪ್, ಇನ್ನೊಂದು ಥಿಕ್ ಸೂಪ್ ಅಂತ. ಈಗ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಇದ್ದವರಿಗೆ ನಾವು ಥಿಕ್ ಸೂಪ್ ಕೊಡೋದಿಲ್ಲ, ಅವರಿಗೆ ಕ್ಲಿಯರ್ ಸೂಪ್ ಕೊಡ್ತೇವೆ. ಬಟ್ ಉಳಿದವರಿಗೆ ನಾವು ಥಿಕ್ ಸೂಪ್ ಅಂತ ಕೊಡ್ತೇವೆ. ಪ್ರತಿ ದಿವಸದಲ್ಲಿ ನೀವು ಯಾವ ದಿವಸವೂ ನಿಮಗೆ ಸೂಪ್ ಅದು ರಿಪೀಟ್ ಆಗೋದಿಲ್ಲ, ಪ್ರತಿ ದಿವಸ ನಿಮಗೆ ಹೊಸ ಸೂಪ್ ತಗೊಳ್ತೀವಿ. ಅದಾದ್ರ ಮೇಲೆ ನಾವು ವಿ ಗಿವ್ ದ ತಂಬುಳಿ. ನೀವು ನೆನಪಿರ್ಬೋದು, ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ನಾವು ಹೆಚ್ಚಾಗಿ ಬ್ರಾಹ್ಮಿನ್ಸ್ ಅವರ ಊಟದಲ್ಲಿ ಒಂದು ತಂಬುಳಿ ಅಂತ ಮಾಡ್ತಾರೆ. ಮೇನ್ ಐಡಿಯಾ ಆಫ್ ಬ್ರಿಂಗಿಂಗ್ ತಂಬುಳಿ ಈಸ್ ಬ್ರಿಂಗಿಂಗ್ ಎ ಹರ್ಬ್ ಇನ್ ಟು ಯುವರ್ ಪ್ಲ್ಯಾಟರ್. ನಾವು ಒಂದು ದಿವಸ ಪ್ರತಿ ಮೀಲ್ನಲ್ಲೂ ಒಂದೊಂದು ತುಳಸಿ ಹಾಕ್ತೇವೆ, ಬ್ರಾಹ್ಮಿ ಹಾಕ್ತೇವೆ, ಮತ್ತು ಬಿಲ್ಲೋಪತ್ರೆ ಹಾಕ್ತೇವೆ. ಹಾಗೆ ಬೇರೆ ಬೇರೆ ಹರ್ಬ್ಸನ್ನು ನಮ್ಮ ಈ ಯೋಗರ್ಟ್ ಜೊತೆಗೆ ಏನು ಮೊಸರಿನಲ್ಲಿ ಹಾಕಿಬಿಟ್ಟು ತಂಬುಳಿ ಅಂತ ಒಂದು ಮಾಡ್ತೇವೆ. ಅದು ಟೇಸ್ಟಿಯಾಗಿರ್ತದೆ. ಅಗೇನ್ ತಂಬುಳಿ ಈಸ್ ಆಲ್ಸೋ ಎ ಪ್ರೋಬಯೋಟಿಕ್. ಇಟ್ ಹೆಲ್ಪ್ಸ್ ಯು ಟು ಇಂಪ್ರೂವ್ ಯುವರ್ ಗಟ್ ಮೈಕ್ರೋಬಯಾಮ್. ನಂತರ ನೀವು ನೋಡಿದಾಗ 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆಜಿಟೇಬಲ್ಸ್ ಇರ್ತದೆ. ಒಂದು ಚಟ್ನಿ. ಅಗೇನ್ ಚಟ್ನಿ ಈಸ್ ಆಲ್ಸೋ ಫುಲ್ ಆಫ್ ಕೊಕೊನಟ್ ಆ್ಯಂಡ್ ಡಿಫ್ರೆಂಟ್ ಹರ್ಬ್ಸ್. ನಾವು ಬರೀ ಹರ್ಬ್ಸನ್ನು ನಾವು ಮೆಡಿಸಿನ್ ತಗೊಳ್ಳೋ ಬದಲು ನಮ್ಮ ಆಹಾರದಲ್ಲಿ ಅದನ್ನು ಹೇಗೆ ಅಳವಡಿಸ್ಕೊಳ್ಬೋದು ಅಂತ ಈಸಿಯಾಗಿ ಅದು ಚಟ್ನಿಯಲ್ಲಿ ನಾವು ಬೇರೆ ಬೇರೆ ಹರ್ಬ್ಸ್ ಹಾಕಿ, ಒಂದು ದಿವಸ ಮಿಂಟ್ ಚಟ್ನಿ ಇರ್ತದೆ, ಒಂದು ದಿವಸ ಕೋರಿಯಾಂಡ್ರ್ ಚಟ್ನಿ ಇರ್ತದೆ, ಒಂದು ದಿವಸ ಬೇರೆ ತುಳಸಿ ಹಾಕಿಬಿಟ್ಟು ಅದನ್ನು ರಫ್. ಅದಲ್ಲದೆ 3 ಬೇರೆ ಬೇರೆ ಕೈಂಡ್ ಆಫ್ ವೆಜಿಟೇಬಲ್ಸಿಂದ ಕರಿ ಇರ್ತದೆ. ನಾವು ಮನೆಯಲ್ಲಿ ಮಾಡಿದಂಥ ಕರಿಗಳೇ, ಬಟ್ ಅದರಲ್ಲಿ ಸ್ಪೈಸಸ್ ಸ್ವಲ್ಪ ಕಮ್ಮಿ ಇರ್ತದೆ. ಎಗೇನ್ ನಾವು ಆ ವೆಜಿಟೇಬಲ್ಸಲ್ಲಿ ವಿ ಸೆಲೆಕ್ಟ್ ದಿ ಫುಡ್ ವಿಚ್ ಈಸ್ ವೆರಿ ಹೈ ನ್ಯೂಟ್ರಿಟಿವ್ ಡೆನ್ಸಿಟಿ ಅಂತ ಹೇಳ್ತೇವೆ, ವೇರ್ ಯು ಹ್ಯಾವ್ ಎ ಲೆಸ್ ಅಮೌಂಟ್ ಆಫ್ ಕೆಮಿಕಲ್ಸ್. ಅದಲ್ಲದೆ ನೀವು ನೋಡಿದಾಗ ಕಬಾಬ್ ಅಂತ ಮಾಡ್ತೀವಿ, ಅದರನ್ನು ಸಹ ನಾವು ಎಣ್ಣೆಯಿಂದ ಕರಿಯೋದಿಲ್ಲ, ಹರ ತವಾ ಕಬಾಬ್ ಅಂತ ಹೇಳಿ. ಅದು ಸಹ ಇಟ್ ಇಸ್ ಎ ಫುಲ್ ಆಫ್ ವೆಜಿಟೇಬಲ್ಸ್. ಅಂದರೆ ನಿಮ್ಗೆ ಸ್ವಲ್ಪ ವೆರೈಟಿ ಇರ್ತದೆ. ಆ ಕಬಾಬಿಗೆ ಒಂದು ಚಟ್ನಿ ಇರ್ತದೆ. ಇಟ್ ಮೇಕ್ಸ್ ಯುವರ್ ಪ್ಲಾಟರ್ ಇಸ್ ಫುಲ್. ನೀವು ಇಲ್ಲಿ ಮಿಸ್ ಮಾಡೋದು ಚಪಾತಿ. ಆ ಚಪಾತಿಯನ್ನು ಸಹ ನಾವೇನು ಮಾಡ್ತೀವಿ ಅಂದರೆ ವಿ ಯೂಸ್ ಸರ್ಟನ್ ಆಲ್ಟರ್ನೇಟಿವ್ ಟು ದಿ ಗ್ರೈನ್ಸ್. ನಾವು ರಾ ಬನಾನಾ ಫ್ಲೋರ್ ಚಪಾತಿ ಮಾಡ್ತೇವೆ, ಬಾಳೆಕಾಯಿಯ ಪುಡಿಯಿಂದ. ಮತ್ತು ರಾ ಜಾಕ್ ಫ್ರೂಟ್ ಚಪಾತಿ ಮಾಡ್ತೇವೆ, ಮತ್ತು ಕೊಕೊನಟ್ ಫ್ಲೋರಿಂದ ಚಪಾತಿ ಮಾಡ್ತೇವೆ, ಟಪಿಯೋಕಾಯಿಂದ ಯೂಸ್ ಮಾಡಿಕೊಂಡು ಇದು ಮಾಡ್ತೇವೆ, ಆಲ್ಮಂಡ್ ಫ್ಲೋರ್. ಈ 5 ಫ್ಲೋರ್ ದೇ ಆರ್ ಆಲ್ ಕನ್ಸಿಡರ್ಡ್ ಟು ಬಿ ಗ್ರೈನ್ ಫ್ರೀ.
ಸೊ ಅದರದ್ದು ಚಪಾತಿ ಸರ್ ಈ ಮಾಡಿ ಹೆಸರುಗಳನ್ನೇ ಕೇಳಿರ್ಲಿಲ್ಲ ನಾನು ಹಾ, ನಿಜವಾಗ್ಲು. ರಾ ಬನಾನಾ ಪೌಡರ್ ಅಲ್ಲಿ ಹೆಂಗೆ ಚಪಾತಿ ಮಾಡೋದು? ಮಾಡ್ತೀವಿ. ಸೀರಿಯಸ್ಲಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಅದರಿಂದ ನಾವು ಚಪಾತಿ ಮಾಡ್ತೇವೆ. ಅದರಲ್ಲೂ ಇಟ್ ಈಸ್ ಆಸ್ ಗುಡ್ ಟೇಸ್ಟಿ ಆಸ್ ದಿ ರೆಸ್ಟ್ ಆಫ್ ದಿ ಚಪಾತೀಸ್. ನಂತರ ಅದಲ್ಲದೆ ಕೆಲವು ಟೈಮ್ ನಾವು ವಾರದಲ್ಲಿ ಇವತ್ತು ನೀವು ನೋಡ್ಬೋದು ಪಾನ್ ಸತ ಇದೆ. ಪಾನು ಅಂದರೆ ಅಟ್ಲೀಸ್ಟ್ ನಿಮ್ಗೆ ಬಂದಾಗ ಏನು ಮಿಸ್ ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಬಟ್ ದೇ ಆರ್ ಆಲ್ ಹೆಲ್ದಿ ಇನ್ ನೇಚರ್. ಬಟ್ ನಾವಿವತ್ತು ಏನು ಹೇಳೋದು, ನೀವೊಂದು 7 ದಿವಸದಿಂದ ಈ ಡಯಟನ್ನು ಕಂಟಿನ್ಯೂ ಮಾಡಿರ್ತೀರಿ. ಇಲ್ಲಿ ಮನೆಗೆ ಹೋದ್ರ ಮೇಲೂ ಒಂದು ಅಟ್ಲೀಸ್ಟ್ ಒಂದು 6 to 8 weeks ನೀವು ಕಂಟಿನ್ಯೂ ಮಾಡಿದರೆ ಪೀಪಲ್ ಸೇ ದಟ್ ಯು ಕ್ಯಾನ್ ರಿಡ್ಯೂಸ್ ಯುವರ್ ಏಜ್ ಬೈ ಅಟ್ಲೀಸ್ಟ್ 3 months. ಸೊ ಇಟ್ ಈಸ್ ಹ್ಯೂಜ್ ಆ್ಯಂಟಿ ಏಜಿಂಗ್ ಎಫೆಕ್ಟ್. ರಿವರ್ಸ್ ಆಗುವಂಥದ್ದು ಎಫೆಕ್ಟ್ ಲಾಂಜಿವಿಟಿ ಪ್ರೋಗ್ರಾಮ್ನಲ್ಲಿ. ಬಿಕಾಸ್ ಟುಡೇ ನಾವೇನು ಹೇಳ್ತೇವೆ, ಇದು ಆಹಾರ ಪದ್ಧತಿಯಿಂದ ಬರೀ ನಿಮ್ಮ ದೇಹದ ವೆಯ್ಟ್ ಲಾಸ್ ಆಗುವಂಥದ್ದಲ್ಲ. ನಾವು ಜೀನ್ಸ್ ಏನು ಹೇಳ್ತೇವೆ, ಜೀನ್ ಮೇಲೆ ದೆರ್ ಆರ್ ಸರ್ಟನ್ ಅಮೌಂಟ್ ಆಫ್ ಸ್ವಿಚಸ್ ಇರ್ತದೆ. ವಿ ಕಾಲ್ ಎಪಿಜೆನೆಟಿಕಲ್ ಸ್ವಿಚಸ್ ಅಂತ ಹೇಳ್ತೇವೆ. ಈ 7ರಿಂದ ನೀವು 1 ವಾರದಿಂದ 8 ವಾರದವರೆಗೆ ಏನು ಲೈಫ್ ಸ್ಟೈಲ್ ಇಂಟರ್ವೆನ್ಷನ್, ಯು ಕ್ಯಾನ್ ಸ್ವಿಚ್ ಆಫ್ ಆ್ಯಂಡ್ ಸ್ವಿಚ್ ಆನ್ ಯುವರ್ ಜೀನ್ ರೆಸ್ಪಾನ್ಸ್ ಅಂತ ಹೇಳ್ತೇವೆ. ಇಟ್ ಎಫೆಕ್ಟ್ ಟು ದಟ್ ಎಕ್ಸ್ಟೆಂಟ್. ಬರೀ ನಮ್ಮ ಒಂದು ದೇಹದ ಆರ್ಗನ್ ಅಥವಾ ಗಟ್ಟಿಗಾಗಿ ಮಾತ್ರ ಅಲ್ಲ, ಇಟ್ ಎಫೆಕ್ಟ್ಸ್ ಟು ದಟ್ ಎಕ್ಸ್ಟೆಂಟ್. ಸೊ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಚೇಂಜ್ ಯುವರ್ ಲೈಫ್ ಸ್ಟೈಲ್. ನಂತರ ನೀವು ಮನೆಗೆ ಹೋಗಿ ಈಗ ಒಂದು ಸರ್ತಿ ನಿಮ್ಮ ಡಿಸೀಸ್ ಕಂಪ್ಲೀಟ್ ಗುಣಮುಖವಾದ ಮೇಲೆ ನೀವು ಗ್ರೈನ್ಸನ್ನು ವಾಪಸ್ ತಿನ್ನಬಾರ್ದು ಅಂತ ನಾವು ಹೇಳ್ತಾಯಿಲ್ಲ. ಆದರೆ ನಿಮ್ಮ ಆಹಾರದಲ್ಲಿ ಕೇವಲ 20% ಮಾತ್ರ ಗ್ರೈನ್ಸ್ ಇರಬೇಕು, ಅದಕ್ಕಿಂತ ಜಾಸ್ತಿ ಗ್ರೈನ್ಸ್ ಇರಬಾರ್ದು. ಸೂಪರ್. ಅಂದರೆ ಮೆಜಾರಿಟಿ ಅದು ಕಂಪ್ಲೀಟ್ ಕಮ್ಮಿ ಆಗಬೇಕು. ಈ ಚಾಟೇ ನನಗೆ ನಿಜವಾಗ್ಲೂ ಸರ್ಪ್ರೈಸಿಂಗು ಮತ್ತು ಇಂಟ್ರೆಸ್ಟಿಂಗು ಎಲ್ಲ ಅನಿಸಿದ್ದು. ಆ್ಯಂಡ್ ಲೆಟ್ ಫುಡ್ ಬಿ ದ ಮೆಡಿಸಿನ್ ಬಿ ದ ಫುಡ್. ಸೂಪರ್ ಸರ್, ಸಕ್ಕತ್ತಾಗಿದೆ. ಆ್ಯಂಡ್ ನನಗೆ ಒಂದು ಪಾಸಿಟಿವ್ ವೈಬ್ ಅಂತಂದು ಹೇಳಿದ್ನಲ್ಲ ನಾನು, ಆಹಾರ ಔಷಧಿ ಆಗೋದು ಅಂದರೆ ಹೀಗೆ. ನಾವು ಮನೇಲೂ ಇದೇ ಫುಡ್ಡನ್ನು ಆಮೇಲೂ ಕಂಟಿನ್ಯೂ ಮಾಡೋದ್ರಿಂದ ನಮ್ಮ ಆರೋಗ್ಯ ಅದ್ಭುತವಾಗಿ ರಿವರ್ಸ್ ಏಜಿಂಗಲ್ಲಿ ನಾವು ಇನ್ನೂ ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೀವಿ. ಒಳಗಡೆಯಿಂದ ನಾವು ಯಾವಾಗ ಆರೋಗ್ಯವಾಗಿರ್ತೀವಿ ಆವಾಗ ಅದು ಫೇಸ್ ಅಂದರೆ ಅದು ಇಂಡೆಕ್ಸ್ ಅಲ್ಲ ಸರ್. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಈ ಡೈನಿಂಗ್ ಏನಿದೆ, ಇದು ನನಗೆ ತುಂಬ ಖುಷಿ ಕೊಟ್ಟಿದ್ದಂಥ ಒಂದು ಪ್ಲೇಸು. ಇಲ್ಲಿಂದ ಮುಂದೆ ಹೋದರೆ ನಾವು ಜ್ಯೂಸ್ ಸೆಂಟರ್ ಇದೆ, ಅಂದರೆ ಲಿಕ್ವಿಡ್ ಡಯಟ್ ಮಾಡ್ತಾರಲ್ಲ ಅಂಥವ್ರಿಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ನೀವು ಸದ್ಯಕ್ಕೆ ಈಗ ಈ ಡೈನಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಬಟ್ ಈಗಲೇ ನಿಮ್ಮನ್ನು ಬಿಡಲ್ಲ ನಾನು. ಇನ್ನೂ ಅಲ್ಲೊಂದು ಸ್ವಲ್ಪ ಎಲ್ಲ ಸುತ್ತಾಡ್ಕೊಂಡ್ಬರ್ತೀನಿ. ಇನ್ನೂ ಸಾಕಷ್ಟು ವಿಷಯನೂ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಬಾಕಿ ಇದೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೋಡಿದ್ರಿ ಅಲ್ಲ, ಈ ಡೈನಿಂಗ್ ಹಾಲ್ ಸ್ಪೆಷಾಲಿಟಿ ಇದು ಒಂದೇ ಇಷ್ಟಿದೆ. ಇನ್ನೂ 3 ಡೈನಿಂಗ್ ಹಾಲ್ ಇದೆ. ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋದರೆ ನಿಮ್ಗೆ ನಿಜವಾಗ್ಲೂ ತುಂಬ ಖುಷಿ ಆಗಿಬಿಡುತ್ತೆ. ಆ್ಯಂಡ್ ನನಗೆ ಕ್ಷೇಮವನದಲ್ಲಿ ಫುಡ್ ಟೇಸ್ಟ್ ಇಷ್ಟ ಆಯಿತು, ಈ ಆ್ಯಂಬಿಯನ್ಸ್ ಕೂಡ ತುಂಬ ಇಷ್ಟ ಆಯಿತು. ನೀವು ಎಲ್ಲಿ ನೋಡೋದ್ರಲ್ಲಿ ಆ್ಯಂಟಿಕ್ ಪೀಸ್ಗಳೇ ಕಾಣಿಸುತ್ತೆ. ನನಗೆ ಕಣ್ಣು ಹಾಯಿಸ್ದಲ್ಲೆಲ್ಲ ಕಾಣಿಸ್ತಾ ಇರೋದು ಅದೇ. ಸೊ ನೀವೀಗೇನು ಮಾಡಬೇಕು ಗೊತ್ತಾ, ನನ್ನ ಫಾಲೋ ಮಾಡಬೇಕು. ಇಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನೀವೆಲ್ಲ ಬನ್ನಿ. ನೀವಿಲ್ಲಿಗೆ ಬಂದು ಮನಸ್ಸು ಮತ್ತು ಆರೋಗ್ಯ ಪ್ರತಿಯೊಂದೂ ನಮಗೆ ತುಂಬಾ ಚೆನ್ನಾಗಿ ನೀವು ಅಂದ್ಕೊಂಡೇ ಇರೋಲ್ಲ, ಹಿಂಗೂ ಇರುತ್ತಾ, ಹಿಂಗೂ ಆಗ್ಬೋದಾ ನಾವು ಅಂತ. ಸೊ ನಿಮ್ಗೊಂದು ಮೈಂಡ್ ತುಂಬ ರಿಫ್ರೆಶ್ ಆಗುತ್ತೆ. ಈಗ ಸಿಸ್ಟಮ್ಗಳಲ್ಲೆಲ್ಲ ರಿಫ್ರೆಶ್ ಬಟನ್ ಇರುತ್ತೆ, ನಮ್ಮ ದೇಹದಲ್ಲೂ ಒಂದು ರಿಫ್ರೆಶ್ ಬಟನ್ ಇರುತ್ತೆ, ಅದು ಮೈಂಡು. ಸೊ ಅದನ್ನು ರಿಫ್ರೆಶ್ ಮಾಡ್ಕೊಂಡು ಹೋಗಬೇಕು ಅಂದರೆ ನಾವು ಕ್ಷೇಮವನಕ್ಕೆ ಬರಬೇಕು. ಸೊ ಇಲ್ಲಿ ಸುಮಾರು ಜಾಗಗಳಿದ್ದಾವೆ. ನಾನು ಇವಾಗ ಅಲ್ಲಿಗೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಫಾಲೋ ಮಾಡಿ.